ವೀಕ್ಷಕರೇ, ಬೆಂಗಳೂರಿನಲ್ಲಿ ಕಂಡು ಕೇಳರಿಯದ ಮಳೆ ಸುರಿತಾ ಇದೆ. ಮಳೆಗೆ ಗಲ್ಲಿ ಗಲ್ಲಿಯಲ್ಲೂ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಆಗ್ಬಿಟ್ಟಿದೆ. ರಸ್ತೆಗಳು ಜಲಾವೃತ ಆಗಿದೆ. ವಾಹನಗಳು ಮುಳುಗೋಗ್ತಾ ಇದ್ದಾವೆ. ವೆಹಿಕಲ್ ರೈಡೇ ಮಾಡಕ್ ಆಗ್ತಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ಎಲ್ಲಿ ಗುಂಡಿ ಇದೆ, ಎಲ್ಲಿ ನೀರು ತುಂಬಿಕೊಂಡಿದೆ ಏನೂ ಗೊತ್ತಾಗಲ್ಲ, ಹಂಗಾಗಿದೆ. ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಸಂಜೆ 6:30-7 ಗಂಟೆಯಿಂದಾನು ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಕಂಡು ಕೇಳರಿಯದ ರೀತಿನಲ್ಲಿ ಮಳೆ ಸುರಿತಾ ಇದೆ. ಸಾಮಾನ್ಯ ಮಳೆಗೇನೆ ಬೆಂಗಳೂರು ಜಲಾವೃತ ಆಗ್ಬಿಡುತ್ತೆ. ಇನ್ನು ಈ ಥರ ಮಳೆ ಸುರಿದ್ರಂತೂ ದೇವರೇ ಗತಿ. ನಿಜಕ್ಕೂ ಬೆಂಗಳೂರಿಗರನ್ನ, ಅದರಲ್ಲೂ ಈ ಟೈಮಲ್ಲಿ ಮನೆಗೆ ಹೋಗೋರನ್ನ, ವೆಹಿಕಲ್ ರೈಡ್ ಮಾಡೋರನ್ನ ದೇವರೇ ಕಾಪಾಡಬೇಕು ಅಂತ ಹೇಳಬೇಕು. ಇನ್ನು ನೀರು ಸಿಕ್ಕಾಪಟ್ಟೆ ನುಗ್ಗಿಬಿಟ್ಟಿದೆ. ಲೋ ಲೈಯಿಂಗ್ ಏರಿಯಾಸಲ್ಲಿ ಸಿಕ್ಕಾಪಟ್ಟೆ ನೀರು ನುಗ್ಗಿರೋ ಚಾನ್ಸಸ್ ಇದೆ. ಇದೆಲ್ಲ ರಸ್ತೆ ಮೇಲೆ ನೋಡ್ತಾ ಇದ್ರೆ ನೀವು ಯಾವ ಥರ ನೀರು ಹೋಗ್ತಾ ಇದೆ ಅಂತ. ಅಂಡರ್ ಪಾಸ್ಗಳಲ್ಲಿ ಯಾವ ಥರ ನೀರು ನಿಂತಿದೆ, ಜನ ಹೆಂಗೆ ಓಡಾಡಬೇಕು, ಒಟ್ಟಿನಲ್ಲಿ ಬಹಳ ಕಷ್ಟ ಆಗ್ಬಿಟ್ಟಿದೆ. ಸಾರ್ವಜನಿಕರು ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. KR ಮಾರ್ಕೆಟ್ ಹತ್ರ ಯಾವ ಥರ ನೀರು ನಿಂತಿದೆ ನೋಡ್ತಾ ಇದ್ರ, ವಿಜಯನಗರ ಹತ್ರ ಯಾವ ಥರ ನೀರು ನಿಂತಿದೆ ನೋಡ್ತಾ ಇದ್ರ, ವೈಟ್ ಫೀಲ್ಡಲ್ಲೂ ಅಷ್ಟೇ ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಒಟ್ಟಾರೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಸಿಕ್ಕಾಪಟ್ಟೆ ಮಳೆ ಸುರಿದು ಬೆಂಗಳೂರಿಗರು ಪರದಾಡೋ ಹಂಗಾಗಿದೆ. ಸ್ವಲ್ಪ ಮಳೆ ಬಂದ್ರೇನೆ ಜನಕ್ಕೆ ಓಡಾಡೋಕ್ಕಾಗಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ, ರಸ್ತೆ ಮೇಲೆ ನೀರು ತುಂಬಿಕೊಳ್ಳುತ್ತೆ. ಇನ್ನು ಈ ಪಾರ್ಟಿ ಮಳೆ ಸುರಿದ್ರಂತೂ ಕೇಳಬೇಕಾ? ಅರ್ಧ ಗಂಟೆಗೆ ಮನೆಗೆ ಹೋಗೋರು 3 ಗಂಟೆ ಮನೆಗೆ ಹೋಗೋ ಹಂಗಾಗಿದೆ. 3 ಗಂಟೆ ಟೈಮ್ ತೊಗೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗೋ ಹಾಗಾಗಿದೆ. ಗಾಡಿ ಓಡಿಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಎಲೆಕ್ಟ್ರಾನಿಕ್ ಸಿಟಿ ಜಲಾವೃತವಾಗಿದೆ ಮಳೆಗೆ. ಮಳೆಯಿಂದಾಗಿ ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿ ಆಂಬ್ಯುಲೆನ್ಸ್ ಒಂದು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದೆ. ಹೆದ್ದಾರಿಯ ನೀರಿನಲ್ಲಿ ಕಾರುಗಳು ಮುಳುಗೋ ಅಷ್ಟು ಅಲ್ಲಿ ನೀರು ತುಂಬಿಕೊಂಡಿದೆ. ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆನಲ್ಲಿ ನೀರು ತುಂಬಿದೆ. ವೀರಸಂದ್ರ ಸಿಗ್ನಲ್ ಸಂಪೂರ್ಣ ಜಲಾವೃತ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ವೀರಸಂದ್ರ ಮುಳುಗಡೆ ಆಗತ್ತೆ. ಈ ಸಾರಿನೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಹತ್ರ ಸಿಕ್ಕಾಪಟ್ಟೆ ನೀರು ನಿಂತಿದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೆಬ್ಗೋಡಿಗೆ ಬರೋ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ ವೀರಸಂದ್ರ. ರಸ್ತೆಗಳ ನಿರ್ಮಾಣ ಯಾವ ರೀತಿನಲ್ಲಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಜನ ಪರದಾಡೋ ಹಂಗಾಗಿದೆ. ಮತ್ತೊಂದು ಕಡೆ ಮಲ್ಲೇಶ್ವರಂ, ರಾಜಾಜಿನಗರ, ಮೆಜೆಸ್ಟಿಕ್ ಸೇರಿದಂತೆ ಹಲವು ಕಡೆ ಮಳೆ, ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ ವೀಕ್ಷಕರೇ. ಮೊದಲೇ ಬೆಂಗಳೂರಿಗೆ ಜಾಸ್ತಿ ಮಳೆ ನೀರನ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇಲ್ಲ. ಎಲ್ಲಂದರಲ್ಲಿ ನೀರು ತುಂಬಿಕೊಳ್ಳುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಜನ ಪರದಾಡೋ ಹಂಗಾಗತ್ತೆ. ಅದರಲ್ಲೂ ಈ ಥರ ಎರ್ರಾಬಿರಿ ಮಳೆ ಹೊಡೆದ್ರಂತೂ ಖಂಡಿತವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಜನ ಪರದಾಡೋ ಹಂಗಾಗ್ಬಿಟ್ಟಿದೆ. ಸಾಯಂಕಾಲದಿಂದನೂ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಬೆಂಗಳೂರಿಗರು ಪರದಾಡ್ತಾ ಇದ್ದಾರೆ. ಸೇಫಾಗಿ ಮನೆ ಸೇರ್ಕೊಂಡ್ರೆ ಸಾಕಪ್ಪ ಅಂತ ಜನರಿಗೆ ಅನಿಸೋ ಮಟ್ಟಿಗೆ ಮಳೆ ಸಿಕ್ಕಾಪಟ್ಟೆ ಮಳೆ ಬಂತು ಅಂತಂದರೆ ಮರಗಳು ಉರುಳ್ತವೆ. ಹಾಗೆಯೇ ಸಿಕ್ಕಾಪಟ್ಟೆ ನೀರು ತುಂಬಿಕೊಳ್ಳುತ್ತೆ. ಮೂವ್ಮೆಂಟೇ ಕಷ್ಟ ಆಗಿಬಿಡತ್ತೆ. ವೆಹಿಕಲ್ ರೈಡಿಂಗ್ ಕಷ್ಟ ಆಗುತ್ತೆ. ರಿಕ್ಷಾಗಳು ಬರಲ್ಲ, ಬಸ್ಗಳು ಬೇಗ ಬೇಗ ಮೂವ್ ಆಗಲ್ಲ. ಬೆಂಗಳೂರಿನ ಕತೆ 1-2. ರೈಟ್, ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋಣ. ಮಲ್ಲೇಶ್ವರಂನಿಂದ ನಮ್ಮ ಪ್ರತಿನಿಧಿ ವೀರೇಶ್, ಹಾಗೆಯೇ KR ಮಾರ್ಕೆಟ್ ಇಂದ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಲೆಟ್ಸ್ ಗೋ ಟು ವೀರೇಶ್ ಫಸ್ಟ್. ವೀರೇಶ್, ಯಾವ ರೀತಿ ಮಲ್ಲೇಶ್ವರಮಲ್ಲಿ ಅನಾಹುತ ಆಗಿದೆ, ಮಳೆಯಿಂದ ಅವಾಂತರ ಯಾವ ರೀತಿನಲ್ಲಾಗಿದೆ, ಜನ ಹೆಂಗೆ ಪರದಾಡ್ತಾ ಇದ್ದಾರೆ, ಏನೆಲ್ಲ ಕಷ್ಟ ಇದೆ, ಸ್ವಲ್ಪ ನಮಗೆ ಈ ಟೈಮಲ್ಲಿ ಓಡಾಡೋರ್ಗೂ ಕೂಡ ಎಚ್ಚರಿಕೆ ಕೊಟ್ಟಂಗಾಗತ್ತೆ, ಹೇಳಿ. ಶ್ರೀಲಕ್ಷ್ಮಿ, ರಾಜಧಾನಿ ಮಳೆಯಿಂದ ಒಂದ್ ಕಡೆ ನದಿಗಳಂತೆ ಭಾಸವಾಗ್ತಿದೆ ರಸ್ತೆಗಳು, ವಾಹನ ಸವಾರರು ಪರದಾಡ್ತಿದ್ದಾರೆ. ಅದರಲ್ಲಿ KR ಮಾರ್ಕೆಟ್, ವೈಟ್ ಫೀಲ್ಡ್, ಸರ್ಜಾಪುರಲ್ಲಿ ಸುಮಾರು 10 ಅಡಿಯಷ್ಟು ನೀರು ನಿಂತಿದೆ. ನಾ ಪ್ರೆಸೆಂಟಿಗೆ ಮಲ್ಲೇಶ್ವರಂ ಭಾಗದಲ್ಲಿದ್ದೇನೆ. ನೋಡಿ ಈ ಒಂದು ಭಾಗದಲ್ಲಿ ಯಾವ ರೀತಿ ಇದೆ ನೀರು ಎಂಬುದು. ಯಾಕಂದರೆ ಇಲ್ಲಿ ಸ್ವಲ್ಪ ಈಗ ಮಳೆ ಕಮ್ಮಿ ಆಗಿದೆ, ನೀರು ಸರಾಗವಾಗಿ ಹೋಗ್ತಿದೆ. ಎಲ್ಲ ಟೋಟಲಿ BBMP ಫೇಲ್ ಆಗಿದೆ. ಒಂದು ಕಡೆ BBMP ಕಮಿಷನ್ ಹೇಳ್ತಾರೆ ನಾವೆಲ್ಲ ಫಿಟ್ ಆಗಿದ್ದೇವೆ, ರಾಜಕಾಲಿ ಹೂಳೆತ್ತಿದ್ದೇವೆ, ಗುಂಡಿ ಮುಚ್ಚಿದ್ದೇವೆ, ಎಲ್ಲ ಸರಾಗವಾಗಿ ಹೋಗುತ್ತೆ ನೀರು ಅಂತ ಒಂದು ಕಡೆ ಉಡಾಫೆ ಉತ್ತರ ನೀಡ್ತಾರೆ. ಈ ಒಂದು ಮಳೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕಡೆ KR ಮಾರ್ಕೆಟಲ್ಲಿ ತರಕಾರಿಗಳು, ಹಣ್ಣುಗಳು, ಹೂಗಳೆಲ್ಲ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿದ್ದೇವೆ. ಸುಮಾರು 10 ಅಡಿಯಷ್ಟು ಒಂದು ಕಡೆ ಈ ಸಮುದ್ರ ಅಲೆಗಳ ಬರ್ತಾ ಆ ರೀತಿ ಭಾಸವಾಗ್ತಿತ್ತು ಆ ಒಂದು ಭಾಗದಲ್ಲಿ. ಇಲ್ಲಿ ಸಹ ಮಲ್ಲೇಶ್ವರದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ನೀರು ನಿಂತಿದೆ ಎಂಬುದು. ಯಾಕಂದರೆ ಇಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಎಲ್ಲ ರೋಡ್ಗಳು ಟ್ರಾಫಿಕ್ ಜಾಮ್ ಆಗಿದೆ. ಯಾಕಂದರೆ ಮಳೆಯಿಂದ
ಒಂದು ಕಡೆ ನೀರು ಹೋಗ್ತಾ ಇಲ್ಲ, ಒಂದು ಕಡೆ ನೋಡ್ತಿರ್ಬೋದು ಅಲ್ಲೇ ತೋರಿಸ್ತೀನಿ ನಿಮಗೆ, ಅದೆಲ್ಲ ಕಾಲುವೆ, ರಾಜಕಾಲುವೆ ಇವೆಲ್ಲ ಅಲ್ಲಿ ನೀರೇ ಹೋಗ್ತಿಲ್ಲ, ಎಲ್ಲ ಬಂದಾಗಿದೆ, ಹೂಳೆಲ್ಲ ತುಂಬಿಕೊಂಡಿದೆ, ಅಲ್ಲಿ ಯಾವುದೂ ಕೆಲಸ ಇಲ್ಲ. ಅದು ಸ್ವಾಮಿ ಇದು ಮಲ್ಲೇಶ್ವರಂ ತುಂಬ ಸಂಚಾರ ಆಗುತ್ತೆ, ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಪಕ್ಕದಲ್ಲಿ ಮಂತ್ರಿ ಮಾಲ್ ಇದೆ, ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಈ ಒಂದು ಮೇನ್ ರೋಡು ಯಶವಂತಪುರ ಹಲವು ಜಿಲ್ಲೆಗಳಿಗೆ ಈ ಒಂದು ರೋಡ್ ಕನೆಕ್ಟಿವಿಟಿ ಆಗುತ್ತೆ, ಸಾಕಷ್ಟು ಬಸ್ಗಳು ಓಡಾಡ್ತವೆ. ಇಲ್ಲಿ ನೋಡಿ ಯಾವ ರೀತಿ ನೀರಿನ ಪ್ರಮಾಣ ಇದೆ ಎಂಬುದು. ಒಂದು ಕಡೆ BBMP ಅಧಿಕಾರಿಗಳು ಫೇಲ್ ಆಗಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಹೊತ್ತಂತ ಸಚಿವರು ಸಹ ಏನು ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾರೆ, ಅಧಿಕಾರಿ ಏನು ಹೇಳ್ತಾರೆ ಗೊತ್ತಾಗಲ್ಲ. ಒಮ್ಮೆ ಈಗ ರೌಂಡ್ಸ್ ಹಾಕಬೇಕು, ಏನೋ ಸಿಟಿ ರೌಂಡ್ಸ್ ಹಾಕ್ತಾರಲ್ಲ ಅವರು, ಈಗ ಸಿಟಿ ರೌಂಡ್ಸ್ ಹಾಕಿದ್ರೆ ಗೊತ್ತಾಗುತ್ತೆ ಏನೆಲ್ಲ ಸಮಸ್ಯೆ ಇದೆ, ಯಾವ ಭಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಹೀಗಾಗಿ BBMPಯ ಕೋಟ್ಯಾನುಗಟ್ಟಲೆ ಬಿಲ್ ಬರುತ್ತೆ, ರಸ್ತೆಗಳ ಅಭಿವೃದ್ಧಿಗೆ ಬಿಲ್ ಬರುತ್ತೆ, ಗುಂಡಿಗಳಿಗೆ ಮುಚ್ಚೋಕೆ ಬಿಲ್ ಬರುತ್ತೆ, ರಾಜಕಾಲುವೆ ಉಳತ್ವಕ್ಕೆ ಬಿಲ್ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಬಿಲ್ಲು? ಅಧಿಕಾರಿಗಳ ಟೋಟಲ್ ನಿರ್ಲಕ್ಷ್ಯ ಆಗಿದೆ. ಬಿಲ್luಗಳನ್ನು ಇವರು ಹಣ ನುಂಗ್ತಾ ಇದ್ದಾರೆ. ಯಾಕಂದರೆ ನೋಡ್ತಿರ್ಬೋದು ಸ್ಟ್ರಕ್ ಆಗಿದ್ದಾವೆ, ಸುಮಾರು ಗಾಡಿಗಳು ಮೂವ್ಮೆಂಟ್ ಆಗ್ತಿಲ್ಲ, ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾಕಷ್ಟು ಮಹಿಳೆಯರು ಈ ಒಂದು ಭಾಗದಲ್ಲಿ ಬಿದ್ದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸಚಿವರು BBMP ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಹಲವಾರು ಭಾಗದಲ್ಲಿ ಯಾವುದೂ ಸರಿ ಇಲ್ಲ, ಎಲ್ಲವೂ ನೀರುಮಯ ಆಗಿದೆ, ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದಾವೆ. ಹೀಗಾಗಿ ಎಲ್ಲೊಂದು ಕಡೆ ಸಿಟಿ ಜನರು ಬೆಂಗಳೂರಲ್ಲಿ ಓಡಾಡೋಕ್ಕೆ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್. ಹಾಗೆಯೇ ಧ್ರುವ, ಏನಿದೆ ಪರಿಸ್ಥಿತಿ KR ಮಾರ್ಕೆಟಲ್ಲಿ? ಮೊದಲೇ ಅಲ್ಲಿ ಸ್ವಲ್ಪ ಗಲೀಜು ಜಾಸ್ತಿ, ಜೊತೆಗೆ ನೀರು ನಿಂತ್ಬಿಟ್ರಂತೂ ಇನ್ನೂ ಮೂವ್ಮೆಂಟೇ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಏನಿದೆ ಈಗ ಅಲ್ಲಿ ಪರಿಸ್ಥಿತಿ ಧ್ರುವ? ಶ್ರೀಲಕ್ಷ್ಮಿ, ಕೇರ್ ಮಾರ್ಕೆಟ್ನ ಸುತ್ತಮುತ್ತ ಭಾಗದಲ್ಲಿ ಕಳೆದ 1 ಗಂಟೆಯ ಹಿಂದೆ ನಿಂತ ನೀರಿನ ಪ್ರಮಾಣಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ, ಗಮನಿಸ್ತಾ ಇರ್ಬೋದು. ನಾನೀಗ ಈ CCB ಸರ್ಕಲ್ ಏನಿದೆ, CCBಯ ಸರ್ಕಲ್ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿ ಸ್ವಲ್ಪ ಈಗ ನೀರು ನಿಂತಿದೆ, ಆದರೆ ಕಳೆದ 1 ಗಂಟೆಗೆ ಹಿಂದೆ ಇದೇ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ 2 ರಿಂದ 3 ಅಡಿಯಷ್ಟು ನೀರು ನಿಂತಿತ್ತು. KR ಮಾರ್ಕೆಟ್ ಏನಿದೆ ಅದರ ಆರಂಭದಿಂದ ಶುರುವಾಗಿ ವಾಪಸ್ ಹೋಗೋವರೆಗೂ ಈ ಟೌನ್ ಹಾಲ್ ತನಕ ಕೂಡ ಸಾಕಷ್ಟು ನೀರು ನಿಂತು ಅವಾಂತರವೇ ಸೃಷ್ಟಿಯಾಗೋಗಿತ್ತು. ಆದರೆ ಸದ್ಯ ಈಗ ಡ್ರೈನೇಜ್ ಅಂದ್ರೆ ಈ ರಸ್ತೆಯಲ್ಲಿ ನಿಂತ ನೀರು ಕೂಡ ಕಮ್ಮಿ ಆಗಿದೆ, ಜನರ ಮೂವ್ಮೆಂಟ್ ಕೂಡ ಈಗ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಮುಖ್ಯವಾಗಿ ಮೈಸೂರು ಅಂದ್ರೆ ಈ ಫ್ಲೈಓವರ್ ಮೇಲ್ಗಡೆ ಮೈಸೂರು ರಸ್ತೆ ಕಡೆ ಹೋಗ್ತಾ ಇರುವಂತ ಪ್ರಯಾಣ ವಾಹನ ಸವಾರರು ಕೂಡ ಈಗ ಆರಾಮಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಆದರೆ ಕಳೆದ 1 ಗಂಟೆ ಹಿಂದೆ ಸಾಕಷ್ಟು ಜಾಮ್ ಉಂಟಾಗಿ ಅವಾಂತರ ಕೂಡ ಸೃಷ್ಟಿಯಾಗಿತ್ತು. ಆದರೆ ಸದ್ಯ ಬೇರೆ ಬೇರೆ ಭಾಗದಲ್ಲಿ ಕೂಡ ಈಗ ಈ ಬೆಂಗಳೂರಿನಲ್ಲಿ ಅವಾಂತರಗಳು ಆಗಿದ್ವು. KR ಮಾರ್ಕೆಟ್ನಲ್ಲಿ ಕೂಡ 1 ಗಂಟೆಗೆ ಹಿಂದೆ ಅಂದ್ರೆ 6-8 ಗಂಟೆಗೆ ಶುರುವಾಗಿ ಒಂದು 9-9:30ವರೆಗೂ ಕೂಡ ಡ್ರೈನೇಜ್ ಇತ್ತು. ಆ ನೀರುಗಳು ರಸ್ತೆಗಳಲ್ಲಿ ನಿಂತಿತ್ತು, ಇದರಿಂದ ವಾಹನ ಸವಾರರು ಜನರು ಪರದಾಡ್ತಾ ಇದ್ರು. ಆದರೆ ಈಗ ಸದ್ಯ ಪರಿಸ್ಥಿತಿ ನಿಧಾನಕ್ಕೆ ಅಂದ್ರೆ ನೀರು ಹೋಗೋದು ಶುರುವಾಗಿದೆ. ಹೀಗಾಗಿ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ KR ಮಾರ್ಕೆಟ್. ವಿಜಯಲಕ್ಷ್ಮಿ. ಧ್ರುವ, ನಾನು ಶ್ರೀಲಕ್ಷ್ಮಿ. ಧ್ರುವ, ಏನಂತಂದ್ರೆ BBMP ಏನಾದರೂ ಕ್ರಮ ಕೈಗೊಂಡಿದ್ಯಾ? ಏನಾದರೂ ಈ ನೀರು ಅವಾಯ್ಡ್ ಮಾಡೋಕ್ಕೆ, ಅಥವಾ ಮಳೆ ಬಂದಾಗ ಬೆಂಗಳೂರಿನಲ್ಲಿ ಏನೆಲ್ಲ ಅವಾಂತರಗಳಾಗುತ್ತಲ್ಲ ಅದನ್ನ ಪರಿಸ್ಥಿತಿನ ಇಂಪ್ರೂವ್ ಮಾಡೋಕ್ಕೆ ಮೊನ್ನೆ ಅಷ್ಟೇ ರಸ್ತೆ ಗುಂಡಿ ಮುಚ್ಚಕ್ಕೆ ಬೇಕಾದಷ್ಟು ಸರ್ಕಸ್ ಮಾಡಿದ್ರು. ಈಗ ಅದು ಒಂದೇ ಮಳೆಗೆ ಕಿತ್ತೋಗ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಮಳೆ ಬಂದಾಗ ವಾಟರ್ ಮ್ಯಾನೇಜ್ಮೆಂಟ್ಗೆ ಮತ್ತು ಜನರಿಗೆ ತೊಂದರೆ ಆಗದೆ ಇರೋ ಹಾಗೆ ಇದನ್ನ ಮ್ಯಾನೇಜ್ ಮಾಡೋಕ್ಕೆ BBMP ಏನಾದರೂ ಕ್ರಮ ಕೈಗೊಂಡಿದ್ಯಾ? ಯಾರಿಗಾದ್ರೂ ತುಂಬ ತೊಂದರೆ ಆಗಿ ಸಿಗಾಕೊಂಡ್ರೆ ತಕ್ಷಣ ಅದನ್ನ ಅಡ್ರೆಸ್ ಮಾಡೋವಂಥದ್ದು ಏನಾದ್ರು ನಡೆಯುತ್ತಾ, ಹೇಗೆ? ಶ್ರೀಲಕ್ಷ್ಮಿ, ಮುಖ್ಯವಾಗಿ BBMP ಇದಕ್ಕೊಂದು ಟಾಸ್ಕ್ ಫೋರ್ಸ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದೆ. ಆದ್ರೆ ಆ ಒಂದು ಹೆಲ್ಪ್ ಲೈನ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದಾವೆ ಅನ್ನೋದು ಗೊತ್ತಿಲ್ಲ. ಯಾವುದೇ ಒಂದು BBMP ಹೆಲ್ಪ್ ಲೈನ್ಗೆ ನಾವು ಕರೆಯನ್ನ ಮಾಡಿದ್ರು ಕೂಡ ಆ ಒಂದು ಕರೆಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿ ಕೂಡ ನೀರು ನಿಂತಿರುತ್ತೆ, ಮನೆಗಳಿಗೆ ಡ್ರೈನೇಜ್ ನೀರು ನುಗ್ಗುತ್ತೆ, ಆವಾಗ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡಲ್ಲ. ಬೆಂಗಳೂರು ರಸ್ತೆಯಲ್ಲಿ ನೀರು ನಿಂತಾಗ ಮೊದಲು ಜನರ ಸಹಾಯಕ್ಕೆ ಹೋಗ್ತಾ ಇರೋದು ಟ್ರಾಫಿಕ್ ಪೊಲೀಸ್, ಬೆಂಗಳೂರು ಸಂಚಾರಿ ಪೊಲೀಸರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧಪಟ್ಟ BBMP ಅಧಿಕಾರಿಗಳು ನಾವು ರಸ್ತೆಯಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದೀವಿ ಸ್ವಾಮಿ ಅಂತ ತೋರಿಸುವಂತ ಪ್ರಯತ್ನವನ್ನ ಎಲ್ಲೂ ಕೂಡ ಮಾಡ್ತಾ ಇಲ್ಲ. ಅವರು ರಸ್ತೆಗೆ ಇಳಿಯೋದೇ ಸಾಕಷ್ಟು ರೇರ್ ಆಗಿದೆ. ಅಂದ್ರೆ DCM ರೌಂಡ್ಸ್ ಹೊಡೆಯುವಂತ ಸಂದರ್ಭದಲ್ಲಿ ಮಾತ್ರ ಅವರು ರಸ್ತೆಗೆ ಬರ್ತಾರಾ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈ ಒಂದು ಪರಿಸ್ಥಿತಿಯಲ್ಲಿ ಜನರು ಒದ್ದಾಡ್ತಾ ಇರ್ತಾರೆ, ನೀರು ನಿಂತಿರುತ್ತೆ, ಟ್ರಾಫಿಕ್ ಜಾಸ್ತಿ ಆಗಿರುತ್ತೆ, ಮನೆಗಳಿಗೆ ನೀರು ನಿಂತಿರುತ್ತೆ, ಆಂಬುಲೆನ್ಸ್ ಸ್ಟ್ರಕ್ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ರಸ್ತೆಯಲ್ಲಿ ನಿಂತಿರುವಂತ ನೀರು, ಡ್ರೈನೇಜ್ ಸರಿಯಾಗಿ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನ BBMP ಮಾಡಿರಲ್ಲ. ಇದನ್ನೆಲ್ಲ ಸರಿಪಡಿಸಬೇಕು. ರಸ್ತೆಯಲ್ಲಿ ನಿಂತು ಗ್ರೌಂಡ್ ಅಲ್ಲಿ ಏನಿದೆ ಸಮಸ್ಯೆ ಅದನ್ನ ನೋಡ್ಬೇಕು.
ಅದು ಬಿಟ್ಟು ಈ DCM ಬಂದಾಗ ರೌಂಡ್ಸ್ಗೆ ಬರ್ತಾರೆ ಹೊರತು ಬೇರೆ ಯಾವ ಕೆಲಸವನ್ನ ಮಾಡುವಲ್ಲಿ BBMP ಸಂಪೂರ್ಣವಾಗಿ ಈ ಬೆಂಗಳೂರಿನ ಮಟ್ಟಿಗೆ ಬಂದ್ರೆ ವಿಫಲವಾಗಿರುವಂತದ್ದು ಕಂಡು ಬರುತ್ತೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಹಾಗೆಯೇ ವೀರೇಶ್, ಮಲ್ಲೇಶ್ವರಂನಲ್ಲಿ ಈಗ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದ್ಯಾ? ನೀರೇನಾದರೂ ಕಡಿಮೆ ಆಗಿದೆಯಾ? ಜನಕ್ಕೇನಾದರೂ ತುಂಬ ತೊಂದರೆ ಆಗಿದೆಯಾ? ಅವರೇನಾದರೂ BBMP ಕಂಪ್ಲೇಂಟ್ ಕೂಡ ಕೆಲಸ ಮಾಡಿದ್ರಾ, ಅಥವಾ BBMP ಕಡೆಯಿಂದ ಯಾರಾದರೂ ಬಂದು ಆ ಸಮಸ್ಯೆನ ಅಡ್ರೆಸ್ ಮಾಡೋವಂಥದ್ದು? ಯಾಕಂದರೆ ಅಲ್ಲಿ ಅಂಡರ್ ಪಾಸ್ಗಳಲ್ಲಂತೂ ಸಿಕ್ಕಾಪಟ್ಟೆ ನೀರು ನಿಂತಿರುತ್ತೆ, ಅದನ್ನು ಮ್ಯಾನೇಜ್ ಮಾಡೋವಂಥದ್ದು ಏನಾದರೂ ವ್ಯವಸ್ಥೆಗಳಾಗಿದೆಯಾ, ಹೇಗೆ? ಶ್ರೀಲಕ್ಷ್ಮಿ, ಪ್ರತಿ ಬಾರಿ ಮಳೆ ಬಂದರೆ ಈ ಥರ ಸಮಸ್ಯೆ ಆಗುತ್ತೆ. BBMP ಅವರಿಗೆ ಕಂಪ್ಲೇಂಟ್ ಹೋಗುತ್ತೆ, BBMP ಅವರು ಬರಲ್ಲ. ಅವ್ರು ಬೆಳಗ್ಗೆ ಒಂದು ರೌಂಡ್ ಬರ್ತಾರೆ, ನೋಡ್ತಾರೆ, ಇದು ಸರಿಪಡಿಸುವಂತ ಇದ್ರೆ ಆ್ಯಸ್ ಯೂಸ್ವಲ್ ಮತ್ತೆ ಮಳೆ ಬಂದರೆ ಅದೇ ಪ್ರಾಬ್ಲಮ್ ಆಗುತ್ತೆ. ಇದು BBMP ನೋಡೋ ಸಮಸ್ಯೆ. ಇಲ್ಲಿ ಸಚಿವರು ಎಚ್ಚೆತ್ಕೊಳ್ಬೇಕು. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮಾಡುವ ಸಚಿವರು ಎಚ್ಚೆತ್ಕೊಳ್ಬೇಕು. ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು, ಎಲ್ಲವೂ ರಸ್ತೆ ಎಲ್ಲ ನೀರು ನಿಂತಿದೆ, ನೋಡ್ತೀವಿ ಯಾವ ರೀತಿ. ಅದು ಮಲ್ಲೇಶ್ವರ ಭಾಗದಲ್ಲಿ ಈ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ಬೆಂಗಳೂರು ಅರ್ಧ ಡ್ಯಾಮೇಜ್ ಆಗಿದೆ ಈ ಮಳೆಯಿಂದ, ಈ ಗುಂಡಿಗಳಿಂದ. ಎಲ್ಲವೂ ಇದಕ್ಕೆ ಕಾರಣ ಅಂದರೆ BBMP ಅಧಿಕಾರಿಗಳೇ. ನೋಡಿ, ಇಲ್ಲಿ ಫ್ಲೋ ಹೋಗಲ್ಲ. ಇದು ನೋಡಿ, ಇದು ರಾಜಕಾಲುವೆ, ಇಲ್ಲಿ ಫ್ಲೋ ಹೋಗಲ್ಲ, ನೀರು ಸ್ಟ್ರಕ್ ಆಗಿದೆ. ಇದಕ್ಕೆ ಬಂದು ರಿಪೇರಿ ಮಾಡ್ಬೇಕು ತಾನೆ, ಬರುವ ಕೆಲಸಕ್ಕೆ ಆಗಲ್ಲ. ಯಾಕಂದರೆ BBMP ಅಧಿಕಾರಿಗಳು ಹೇಳ್ತಾರೆ ನಾವೆಲ್ಲ ರಿಪೇರಿ ಮಾಡಿ ಅಂತಾರೆ. ಗೊತ್ತಾಗುತ್ತೆ ನೋಡಿ, ಇದು ಇಲ್ಲಿ ಫ್ಲೋ ಹೋಗ್ಬೇಕಿತ್ತು, ಎಲ್ಲವೂ ಮುರಿದೋಗಿದೆ. ಇಲ್ಲಿ ಯಾವುದೂ ಫ್ಲೋ ಹೋಗ್ತಾ ಇಲ್ಲ, ನೀರು ಒಳಗಡೆ ಹೋಗ್ತಿಲ್ಲ. ಹೀಗಾಗಿ ಇಲ್ಲೆಲ್ಲವೂ ಸಮಸ್ಯೆ ಆಗಿದೆ. ಒಂದು ಕಡೆ BBMP ಅಧಿಕಾರಿ ಇನ್ನಾದರೂ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ಇನ್ನೂ ಡಿಸೆಂಬರ್ವರೆಗೂ ತುಂಬ ಮಳೆ ಆದ್ಮೇಲೆ ಒಂದು ಕಡೆ ವೆದರ್ ಡಿಪಾರ್ಟ್ಮೆಂಟ್ ತಿಳಿಸಿದೆ, ಈ ಒಂದು 2 ಗಂಟೆ ಮಳೆಗೆ ಈ ಪರಿಸ್ಥಿತಿ ಆದರೆ ಮುಂದಿನ ದಿನಗಳಲ್ಲಿ ಭಾರಿ ಮಳೆ ಆಗುವ ಏನೋ ಮುನ್ಸೂಚನೆ ಏನೋ ಒಂದು ವೆದರ್ ಡಿಪಾರ್ಟ್ಮೆಂಟ್ ನೀಡಿದೆ. ಹೀಗಾಗಿ ಬೇಗ ಎಚ್ಚೆತ್ಕೊಂಡು DK ಶಿವಕುಮಾರ್ ಅವರು ನೀವು ಈಗ ರೌಂಡ್ಸ್ ಹಾಕಬೇಕು. ಸಿಟಿ ರೌಂಡ್ಸ್ ಹಾಕಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಪರಿಸ್ಥಿತಿ ಇದೆ. ನಿಮ್ಮ ಅಧಿಕಾರಿಗಳು ಏನೆಲ್ಲ ಕೆಲಸ ಮಾಡಿದ್ರೆ ಮೊದಲು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನಾದರೂ ಎಚ್ಚೆತ್ಕೊಳ್ಬೇಕು, ಮೀಟಿಂಗ್ ಮಾಡಬೇಕು, ಎಲ್ಲೆಲ್ಲ ಸಮಸ್ಯೆ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜೋರು ಮಳೆ ಆಗುತ್ತೆ, ಜಾಸ್ತಿ ಮಳೆ ಆಗುತ್ತೆ, ಮತ್ತೆ ಬೆಂಗಳೂರು ನದಿ ಅಂತ ಆಗುತ್ತೆ. ಹೀಗಾಗಿ ಎಚ್ಚೆತ್ಕೊಂಡು ಸರಿಪಡಿಸೋದಕ್ಕೆ ಮುಂದಾಗಬೇಕಾಗುತ್ತೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಮಳೆ ಅವಾಂತರ ದೃಶ್ಯಗಳು. ಈ ದೃಶ್ಯ ನಾಯಂಡಹಳ್ಳಿ ವಿಜುವಲ್ ನೋಡ್ತಾ ಇದ್ದೀರಾ ನೀವು, ಎಷ್ಟು ನೀರು ನಿಂತಿದೆ ಅಂತ. ರಿಕ್ಷಾ ಬರೋಕ್ಕೆ ಕಷ್ಟ ಆಗ್ತಾ ಇದೆ, ವೆಹಿಕಲ್ಸ್ ಬರೋಕ್ಕೆ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ನಾಯಂಡಹಳ್ಳಿನಲ್ಲೂ ಕೂಡ ನೀರು ನಿಂತುಬಿಟ್ಟಿದೆ ರಸ್ತೆ ಮೇಲೆ. ಇದು ನೀರು ಮಳೆ ಹೊಡೆದು ನೀರು ನಿಂತು ನೀರು ಕಡಿಮೆ ಆಗ್ತಾ ಇರೋ ದೃಶ್ಯಗಳು. ಈಗಲೂ ಕೂಡ ಅಲ್ಲಿ ಮಳೆ ಸುರಿತಾ ಇದೆ ವೀಕ್ಷಕರೇ. ನಾಯಂಡಹಳ್ಳಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಟ್ಟಲ್ಲಿ ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ, ಅಷ್ಟರ ಮಟ್ಟಿಗೆ ಮಳೆ ಸುರಿದಿದೆ. ಸಂಚಾರ ವ್ಯವಸ್ಥೆಗೆ ಇದು ಭಾರಿ ಪೆಟ್ಟು ಕೊಟ್ಟಿದೆ. ಹಾಗೆಯೇ ಜನ ಪರದಾಡ್ತಾ ಇದ್ದಾರೆ. ಬಸ್ಗಳ ಮೂವ್ಮೆಂಟ್ ಭಾಳ ಸ್ಲೋ ಆಗ್ತಾ ಇದೆ. ಹಾಗೆಯೇ ಬೇರೆ ವೆಹಿಕಲ್ ಮೂವ್ಮೆಂಟು ಕೂಡ ಭಾಳ ಸ್ಲೋ ಆಗ್ತಾ ಇದೆ. ಟೂ ವೀಲರ್ಸ್ಗಂತೂ ತುಂಬಾ ಕಷ್ಟ. ಒಟ್ಟಿನಲ್ಲಿ ಬೆಂಗಳೂರು ಮುಳುಗಿದೆ, ಅವಾಂತರ ಸೃಷ್ಟಿ ಮಾಡಿದೆ. ಒಂದು ಅರ್ಧ ಕಿಲೋಮೀಟ್ರು, 2 ಕಿಲೋಮೀಟ್ರು, 1 ಕಿಲೋಮೀಟ್ರ್ ಹೋಗೋಕ್ಕೂ ಜನ ಭಾಳ ಪರದಾಡಬೇಕಾಗಿದೆ. ಅಷ್ಟರ ಮಟ್ಟಿಗೆ ಸುಮ್ಮನೆ ಹೊರಗಡೆ ಬರೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಜೊತೆಗೆ ಆದಷ್ಟು ಬೇಗ ಹೋಗಿ ಮನೆ ಸೇರ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಟ್ಟಿದೆ ಆಲ್ರೆಡಿ. ಇನ್ನೂ ಎಷ್ಟು ಮಳೆ ಸುರಿಯುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅನೇಕ ಕಡೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ಬ್ಲಾಕ್ ಆಗಿದ್ದಾವೆ. ನೋಡಿಕೊಂಡು ಹುಷಾರಾಗಿ ಹೋಗಿ. ಬೆಂಗಳೂರಿನಲ್ಲಿ ಮಳೆ ಅವಾಂತರ ಯಾವ ರೀತಿ ಇದೆ ಅಂತ ನಿಮಗೆ ಸ್ಪಷ್ಟ ಚಿತ್ರಣ ತೋರಿಸ್ತೀನಿ. ನಾನು ಪ್ರೆಸೆಂಟ್ ಈಗ KR ಮಾರ್ಕೆಟಲ್ಲಿ ಇದ್ದೀನಿ. ನೋಡ್ತಿರ್ಬೋದು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ಹರಿದುಕೊಂಡು ಹೋಗ್ತಿದೆ ಅಂದರೆ ಇದೇನಾ ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಎಂಬುದು ಗೊತ್ತಾಗುತ್ತೆ. ಯಾಕಂದರೆ ಒಂದು ಕಡೆ ರಾಜಕಾಲುವೆ ಉಳುತ್ತಿಲ್ಲ, ರಾಜಕಾಲುವೆ ಒಳಗಡೆ ನೀರು ಹೋಗ್ತಿಲ್ಲ. ಈಗ ರಾಜಕಾಲುವೆ ಸ್ಟ್ರಕ್ ಆಗಿ ಆ ನೀರು ಹೊರಗಡೆ ಬರ್ತಿದ್ದಾವೆ. ಸಾಕಷ್ಟು ಜನ ವ್ಯಾಪಾರ ಮಾಡ್ತಿದ್ದಾರೆ, ಜನ ಹೋಗ್ತಿದ್ದಾರೆ. ನೋಡ್ತಿರ್ಬೋದು ಕೆರೆ ಅಂತ ಇದೆ ರಸ್ತೆಗಳು. ಒಂದು ಕಡೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ಮಳೆ ಬಂದರೆ BBMP ಟೋಟಲ್ ಫೇಲ್ಯೂರ್ ಆಗಿದೆ. ನೋಡ್ತಿರ್ಬೋದು ಇದರ ಮಧ್ಯೆ ಸಹ ಏನು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿ ತುಂಬ ಜನ ಬಂದು ಖರೀದಿ ಮಾಡ್ತಾರೆ ಕೆಲವೊಂದು ವಸ್ತುಗಳನ್ನು. ಮತ್ತೊಂದು ಕಡೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ BBMP ಅಧಿಕಾರಿಗಳು ಈ ಒಂದು ದುಸ್ಥಿತಿ ನೋಡಿದರೆ ಎಲ್ಲೇ ಒಂದು ಕಡೆ ಫೇಲ್ ಆಗಿದ್ದಾರೆ. ಮಳೆ ಕಂಟ್ರೋಲ್ ಮಾಡುವಲ್ಲಿ BBMP ವಿಫಲವಾಗಿದೆ. ಯಾಕಂದರೆ ಬೆಳಗ್ಗೆ ಕಮಿಷನ್ ಹೇಳ್ತಾರೆ ನಾವೆಲ್ಲ ಒಮ್ಮೆ ಮಳೆ ಬರುತ್ತೆ, ಎಲ್ಲ ರೆಡಿ ಇದ್ದೇವೆ, ಗುಂಡಿ ಮುಚ್ಚಿದ್ದೇವೆ, ರಾಜಕೀಯ ಉಳತ್ತು ಅಂತ ಹೇಳ್ತಾರೆ. ಬಟ್ ಇದು ಯಾವುದೂ ಆಗಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ನೀರು ನಿಂತಿದ್ರೆ ಸುಮಾರು 5-6 ಅಡಿಯಷ್ಟು ನೀರು ನಿಂತಿದೆ. KR ಮಾರ್ಕೆಟ್ ಎಲ್ಲ ತುಂಬಿ ತುಳುಕ್ತಾ ಇದೆ ನೀರಿನಿಂದ. ಇದರ ಮಧ್ಯೆ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಿದ್ದಾರೆ. ಸಾಕಷ್ಟು ಜನ ಇಲ್ಲಿ ವ್ಯಾಪಾರ ಮಾಡ್ತಿದ್ರು. ನೋಡ್ತಿರ್ಬೋದು ಹರಸಾಹಸ ಪಡ್ತಿದ್ದಾರೆ. ಕೆಲವು ಜನ ಎಡವಿ ಸಹ ಬೀಳ್ತಿದ್ದಾರೆ. ಯಾವ ರೀತಿ ಪ್ರಮಾಣದಲ್ಲಿ ನೀರು ಹರಿತಿದೆ ಎಂಬುದು ಗೊತ್ತಾಗುತ್ತೆ. ಒಂದು ಕಡೆ ಹೂಗಳು ಸಹ ಏನು ಕೆಲವೊಂದು ತರಕಾರಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಂತ ಇಲ್ಲಿನ ಸ್ಥಳೀಯರು ಸಹ ಹೇಳ್ತಿದ್ದಾರೆ. ನೋಡ್ತಿರ್ಬೋದು ಸಾರ್ವಜನಿಕರು ನೀರಿನ ಮಧ್ಯೆ ಓಡಾಡಬೇಕಾಗತ್ತೆ. ಇದು ಬೆಂಗಳೂರು ದುಸ್ಥಿತಿ. ಪ್ರತಿ ಬಾರಿ ಮಳೆ ಬಂದರೆ KR ಮಾರ್ಕೆಟ್ ಇದು ದುಸ್ಥಿತಿ
ಆಗುತ್ತೆ, ಮಳೆ ಬಂದರೆ ಇದೇ ಸಮಸ್ಯೆ ಆಗುತ್ತೆ, ಕೆರೆ ಅಂತೆ ರಸ್ತೆಗಳಾಗುತ್ತೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಎಲ್ಲವೂ ನೀರು ನೀರು ನೀರು. ಇದನ್ನು ರೋಡು, ಕೆರೆನೋ, ನದಿನೋ ಯಾವ ರೀತಿ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಆ ಪ್ರಮಾಣದಲ್ಲಿ ಸಹ ಏನು ಈ ಒಂದು KR ಮಾರ್ಕೆಟ್ನಲ್ಲಿ ನೀರಿನಿಂದ ಕೂಡಿದೆ, ಕೆರೆಯಂತೆ ಈ ಒಂದು KR ಮಾರ್ಕೆಟ್ ಕೂಡಿದೆ. ಹಲವಾರು ತರಕಾರಿಗಳು, ಹೂಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ಇಲ್ಲಿನ ವ್ಯಾಪಾರಸ್ಥರು BBMP ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ರು. ಯಾಕಂದರೆ ಪದೇ ಪದೇ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಯಾವುದೂ ಚೆನ್ನಾಗಿಲ್ಲ, ಒಂದು ಕಡೆ ರಾಜಕಾಲುವೆ ಚೆನ್ನಾಗಿಲ್ಲ, ಸರಿಯಾಗಿ ನೀರು ಹೋಗ್ತಿಲ್ಲ. ಆ ಒಂದು ತೊಂದರೆಯಿಂದ ಇವತ್ತು ಈ ದುಸ್ಥಿತಿಗೆ ಕಾರಣವಾಗಿದೆ ಅಂತ ಒಂದು ಕಡೆ ಕಿಡಿಕಾರ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆಯಿಂದ ಆರಂಭವಾಗಿರುವಂತಹ ಮಳೆಯಿಂದ ಸಾಕಷ್ಟು ರಗಳೆ ಆಗಿದೆ. ಬೆಂಗಳೂರಿನ ಹಲವು ಭಾಗದಲ್ಲಿ ಕೂಡ ಮಳೆ ಸುರಿತಾ ಇದೆ. ನಾನೀಗ ಟೌನ್ ಹಾಲ್ನ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಈ JC ರಸ್ತೆ ಹಾಗೆ ಟೌನ್ ಹಾಲ್ನ ಸರ್ಕಲ್ ಏನಿದೆ, ಇಲ್ಲಿ ಮಳೆಯಿಂದಾಗಿ ರಸ್ತೆಯ ಮೇಲೆ ಕೂಡ ನೀರು ಹರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇರ್ಬೋದು. ಅಲ್ಲದೆ ಇವತ್ತು ಶನಿವಾರ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ಜನರಿಗೆ ಸಂಜೆ ವೇಳೆಗೆ ಶುರುವಾದಂತಹ ಮಳೆಯಿಂದಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ವಾಹನ ಸವಾರರು ಕೂಡ ಇನ್ನೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸುಮಾರು 1.5 ಗಂಟೆಗಳಿಂದ ಕೂಡ ಬೆಂಗಳೂರಿನ ಹಲವು ಭಾಗದಲ್ಲಿ ಮಳೆ ಸುರಿತಾನೆ ಇದೆ. ಮುಖ್ಯವಾಗಿ ರಾಜಾಜಿನಗರ ಇರಬಹುದು, ಹಾಗೆ ಈ ಕಾರ್ಪೊರೇಷನ್ ಸುತ್ತಮುತ್ತ ಇರಬಹುದು, ಜಯನಗರ ಹಾಗೆ ವೈಟ್ ಫೀಲ್ಡ್ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ರಸ್ತೆಯಲ್ಲಿ ನೀರು ಕೂಡ ನಿಂತಿರುವಂತಹ ಘಟನೆಗಳು ಕೆಲವು ಕಡೆ ಸಂಭವಿಸಿದ್ದಾವೆ. ಆದ್ರೆ ಈಗ ನೀವು ಈ ಒಂದು ಮಳೆಯಿಂದಾಗಿ ಬೆಂಗಳೂರಿನ ಹಲವು ಭಾಗದಲ್ಲಿ ಕೂಡ ಜನ ಇವತ್ತು ಕೆಲಸ ಮುಗಿಸಿ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಮಳೆ ಎದುರಾದಂತಹ ಕಾರಣಕ್ಕಾಗಿ ಬಸ್ ಸ್ಟ್ಯಾಂಡ್ ಗಳಿರ್ಬೋದು, ಹಾಗೆ ಟೂ ವೀಲರ್ ನಲ್ಲಿ ಹೋಗ್ತಾ ಇರುವಂತಹ ಜನರು ಅಂಡರ್ ಪಾಸ್ ನಲ್ಲೇ ಇನ್ನು ಕಾಯ್ತಾ ಇರುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿದೆ. ನಾನೀಗ ಟೌನ್ ಹಾಲ್ ಸರ್ಕಲ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಕಳೆದ 1 ಗಂಟೆಯಿಂದ ಸುರಿದಂತಹ ಮಳೆಯಿಂದಾಗಿ ಇಲ್ಲೂ ಕೂಡ ರಸ್ತೆಯ ಮೇಲೆ ನೀರು ಹರಿತಾ ಇದೆ. ಹೀಗೆ ಕೆಲವೊಂದಿಷ್ಟು ಅಂಡರ್ ಪಾಸ್ ಗಳು ಕೂಡ ಜಲಾವೃತವಾಗಿದ್ದಾವೆ. ಬೆಂಗಳೂರಿನಲ್ಲಿ ಶುರುವಾದಂತಹ ಒಂದು ಚಿಕ್ಕ ಅಂದ್ರೆ ಸಂಜೆ ಶುರುವಾದ ಮಳೆ ಸಾಕಷ್ಟು ಅವಾಂತರವನ್ನೇ ಸೃಷ್ಟಿಸಿದೆ ಅಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.